ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ತೆ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು ಮಂಗಳೂರು ಸೌತೆಕಾಯಿಯನ್ನು ಬಳಸಿಕೊಂಡು ಕೊಂಕಣಿ ಸ್ಪೆಷಲ್ ಸೌತೆಕಾಯಿ ಅಂಬಟ್ ಅಂದರೆ ಸೌತೆಕಾಯಿ ಸಾಂಬಾರು ಮಾಡಲಿಕ್ಕೆ ಹೊರಟಿದ್ದೇನೆ. ಬನ್ನಿ ಯಾವ ರೀತಿ ಮಾಡೋದು ಅಂತ ಹೇಳಿ ನೋಡುವ. ಇದೇನು ಇನ್ನೊಮ್ಮೆ ಸೌತೆಕಾಯಿಯನ್ನು ಇಟ್ಕೊಂಡು ಬಂದಿದ್ದಾಳೆ ಅಂತ ಎಣಿಸ್ತಾ ಇದ್ದೀರಾ? ಖಂಡಿತವಾಗಿ ಇದರ ರುಚಿ ಡಿಫ್ರೆಂಟ್ ಆಗಿರ್ತದೆ. ನಾನು ಮೊನ್ನೆ ಮಾಡಿದ್ದು ಸೌತೆಕಾಯಿ ಕೊದ್ದೆಲ್, ಹಾಗೆ ನಾನು ಇವತ್ತು ಮಾಡ್ತಾ ಇರೋದು ಸೌತೆಕಾಯಿಯ ಅಂಬಟ್ ಅಥವಾ ಸಾಂಬಾರು. ಅದಕ್ಕೆ ಮತ್ತೆ ಇದಕ್ಕೆ ರುಚಿಯಲ್ಲಿ ತುಂಬ ವ್ಯತ್ಯಾಸ ಉಂಟು. ಬನ್ನಿ ಯಾವ ರೀತಿ ಮಾಡೋದು ಅಂತ ಹೇಳಿ ನೋಡುವ. ಅದಕ್ಕಿಂತ ಮೊದಲು ನನ್ನ ಚಾನಲ್ಗೆ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಲಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್, ಶೇರ್, ಕಮೆಂಟ್ ಮಾಡುವ ಮೂಲಕ ಸಪೋರ್ಟ್ ಮಾಡೋದನ್ನು ಮರಿಬೇಡಿ. ಸೌತೆಕಾಯಿ ಅಂಬಟ್ ಮಾಡಲಿಕ್ಕೆ ಏನೆಲ್ಲ ಬೇಕು ಅಂತ ಹೇಳಿ ನೋಡುವ. ಸೌತೆಕಾಯಿ ಸಾಂಬಾರು ಅಥವಾ ಅಂಬಟ್ ಮಾಡಲಿಕ್ಕೆ ನಮಗೆ ಸೌತೆಕಾಯಿ, ಈರುಳ್ಳಿ, ತೆಂಗಿನಕಾಯಿ ತುರಿ, ಬ್ಯಾಡಗಿ ಮೆಣಸು ಹಾಗೂ ಹುಳಿ ಅಥವಾ ಹುಣಸೆ ಹಣ್ಣು ಬೇಕಾಗ್ತದೆ. ನಾವು ಮೊದಲಿಗೆ ಸೌತೆಕಾಯಿ ಸಾಂಬಾರು ಮಾಡಲಿಕ್ಕೆ ಸೌತೆಕಾಯಿಯನ್ನು ತೆಗೆದುಕೊಂಡು ಅದರ ತಿರುಳನ್ನು ತೆಗೆದು ಕತ್ತರಿಸಿ ನೀರಿನಲ್ಲಿ ಹಾಕಿ ಚೆನ್ನಾಗಿ ತೊಳೆದುಕೊಳ್ಬೇಕು. ನಾನು ಈ ಸಾಂಬಾರು ಮಾಡಲಿಕ್ಕೆ ಅರ್ಧ ಸೌತೆಕಾಯಿಯನ್ನು ತೆಗೆದುಕೊಂಡಿದ್ದೇನೆ, ಹದ ಸೈಜಿನದ್ದು. ಅದಕ್ಕೆ ನಾನು 2 ಈರುಳ್ಳಿ ಅಂದರೆ ಒಂದು ಸ್ವಲ್ಪ ಹದ ಗಾತ್ರದ್ದು, ಇನ್ನೊಂದು ಸಣ್ಣ ಈರುಳ್ಳಿಯನ್ನು ತೆಗೆದುಕೊಂಡಿದ್ದೇನೆ. ಅದನ್ನು ಕೂಡ ಕತ್ತರಿಸಿಕೊಳ್ತಾ ಇದ್ದೇನೆ. ಒಂದು ಈರುಳ್ಳಿಯನ್ನು ನಾನು ಸ್ವಲ್ಪ ದೊಡ್ಡ ದೊಡ್ಡ ಸ್ಲೈಸ್ ಆಗಿ ಕಟ್ ಮಾಡಿಕೊಳ್ತಾ ಇದ್ದೇನೆ. ಹಾಗೆ ಅದೇ ಈರುಳ್ಳಿಯ ಒಂದು ಸಣ್ಣ ತುಂಡಿನಲ್ಲಿ ಸ್ವಲ್ಪ ಸಣ್ಣ ಸಣ್ಣದಾಗಿ ಅಂದರೆ ತುಂಬ ಸಣ್ಣ ಸಣ್ಣದಾಗಿ ಈರುಳ್ಳಿಯನ್ನು ಕಟ್ ಮಾಡಿಕೊಳ್ತಾ ಇದ್ದೇನೆ. ಇದು ನಮಗೆ ಒಗ್ಗರಣೆಗೆ ಬೇಕಾಗಿ ನಾನು ಇಷ್ಟು ಸಣ್ಣ ಸಣ್ಣ ಚೂರಾಗಿ ಕಟ್ ಮಾಡಿಕೊಳ್ತಾ ಇದ್ದೇನೆ. ದೊಡ್ಡದಾಗಿ ಕಟ್ ಮಾಡಿಕೊಂಡ ಈರುಳ್ಳಿಯನ್ನು ಮಾತ್ರ ನಾನು ಆಗಲೇ ಕಟ್ ಮಾಡಿ ತೊಳೆದಿಟ್ಟ ಸೌತೆಕಾಯಿಯೊಟ್ಟಿಗೆ ಹಾಕಿ 2 ಲೋಟ ನೀರನ್ನು ಹಾಕಿ ಬೇಯಿಸಲಿಕ್ಕೆ ಇಡ್ತಾ ಇದ್ದೇನೆ. ಈಗ ಸೌತೆಕಾಯಿ ಹಾಗೂ ಈರುಳ್ಳಿಯನ್ನು ಬೇಯಿಸಲಿಕ್ಕೆ ಇಟ್ಟಾಗ ನಾವು ಮಸಾಲೆಗೆ ರೆಡಿ ಮಾಡಿಕೊಳ್ಳುವ. ಅದಕ್ಕೆ ಬೇಕಾಗಿ ನಾನಿಲ್ಲಿ ಅರ್ಧ ತೆಂಗಿನಕಾಯಿ ಹೋಳನ್ನು ತೆಗೆದುಕೊಂಡಿದ್ದೇನೆ, ಅಂದರೆ ಕಾಯಿ ತುರಿಯನ್ನು ತೆಗೆದುಕೊಳ್ತಾ ಇದ್ದೇನೆ. ನಂತರ 6 ರಿಂದ 7 ಬ್ಯಾಡಗಿ ಮೆಣಸನ್ನು ಸ್ವಲ್ಪ ಎಣ್ಣೆಯನ್ನು ಹಾಕಿ ಹುರಿದುಕೊಳ್ತಾ ಇದ್ದೇನೆ. ನಂತರ ಒಂದು ಮಿಕ್ಸಿ ಜಾರಿಗೆ ಆಗಲೇ ತುರಿದಿಟ್ಟುಕೊಂಡಂತಹ ತೆಂಗಿನಕಾಯಿ, ಹುರಿದುಕೊಂಡ ಬ್ಯಾಡಗಿ ಮೆಣಸು, ಹುಣಸೆ ಹಣ್ಣು ಹಾಗೂ ನೀರನ್ನು ಹಾಕಿ ರುಬ್ಬಿಕೊಳ್ತಾ ಇದ್ದೇನೆ. ಬ್ಯಾಡಗಿ ಮೆಣಸು ನಿಮಗೆ ಖಾರಕ್ಕೆ ತಕ್ಕ ಹಾಗೆ ಹಾಕಿ, ಹಾಗೂ ಹುಳಿ ಸ್ವಲ್ಪ ಸಣ್ಣ ಗಾತ್ರದಲ್ಲೇ ಹಾಕಿ, ಯಾಕಂದರೆ ಸೌತೆಕಾಯಿ ಕೂಡ ಹುಳಿಯಾಗಿರ್ತದೆ. ಆದ್ರಿಂದ ಹುರಿದುಕೊಂಡ ಬ್ಯಾಡಗಿ ಮೆಣಸನ್ನು ಉಪಯೋಗಿಸಿರೋದ್ರಿಂದ ಒಂದು ಒಳ್ಳೆಯ ಬಣ್ಣ ಬರ್ತದೆ ನಮ್ಮ ಮಸಾಲೆಗೆ. ನೋಡಿ, ಮಸಾಲೆಯನ್ನು ರುಬ್ಬಿಕೊಳ್ಳುವ ಹೊತ್ತಿಗೆ ಅಲ್ಲಿ ಸೌತೆಕಾಯಿಗೆ ಕುದಿ ಬಂದಿದೆ. ಸೌತೆಕಾಯಿ ಹಾಗೂ ಈರುಳ್ಳಿ ಹಾಕಿದ್ದಕ್ಕೆ ಬೇಯಿಸ್ಲಿಕ್ಕೆ ಇಟ್ಟಿದ್ವಲ್ಲ, ಅದಕ್ಕೆ ಕುದಿ ಬಂದಿದೆ. ಈಗ ನಾವು ಇದಕ್ಕೆ ರುಬ್ಬಿಕೊಂಡಂತಹ ಮಸಾಲೆಯನ್ನು ಹಾಕಿ ಬೆರೆಸಿಕೊಳ್ಳುವ. ಸ್ವಲ್ಪ ಮಿಕ್ಸಿ ಜಾರಿಗೆ ನೀರನ್ನು ಹಾಕಿ ಅದನ್ನು ಕೂಡ ನಾನು ಇದಕ್ಕೆ ಸೇರಿಸಿಕೊಂಡೆ. ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿಕೊಂಡು ಚೆನ್ನಾಗಿ ಬೆರೆಸಿಕೊಳ್ಳುವ. ಮಸಾಲೆಯನ್ನು ಹಾಕಿಕೊಂಡ ನಂತರ ನಾವು ಹೀಗೆ ಒಮ್ಮೆ ಕೈ ಆಡಿಸಿಕೊಳ್ಬೇಕು. ಈಗ ನಾನು ಒಗ್ಗರಣೆಗೆ ರೆಡಿ ಮಾಡ್ತಾ ಇದ್ದೇನೆ. ಆಗಲೇ ಸಣ್ಣ ಸಣ್ಣ ಚೂರಾಗಿ ಕಟ್ ಮಾಡಿ ಇಟ್ಟುಕೊಂಡಂತಹ ಈರುಳ್ಳಿ ಹಾಗೂ ಅದಕ್ಕೆ ಸ್ವಲ್ಪ ತೆಂಗಿನೆಣ್ಣೆಯನ್ನು ಹಾಕಿಕೊಂಡಿದ್ದೇನೆ. ನೋಡಿ, ನಾವು ಆಗಲೇ ಬೇಯಿಸ್ಲಿಕ್ಕೆ ಇಟ್ಟ ಸೌತೆಕಾಯಿಗೆ ಮಸಾಲೆಯನ್ನು ಹಾಕಿದ ನಂತರ ಈಗ ಒಳ್ಳೆ ಕುದಿ ಬರ್ತಾ ಉಂಟು. ಹೀಗೆ ಒಮ್ಮೆ ನಾವು ಅದರಲ್ಲಿ ಕೈ ಆಡಿಸಬೇಕು. ತಳ ಹಿಡಿಯುವ ಸಾಧ್ಯತೆ ಇರೋದ್ರಿಂದ ಮಾತ್ರ ನಾವು ಹೀಗೆ ಕೈ ಆಡಿಸಬೇಕು. ಹೀಗೆ ನಿಧಾನವಾಗಿ ಕೈ ಆಡಿಸಬೇಕು, ಇಲ್ಲದಿದ್ದರೆ ಹೋಳುಗಳೆಲ್ಲ ಹುಡಿಯಾಗುವ ಸಾಧ್ಯತೆ ಇರ್ತದೆ. ಈ ಈರುಳ್ಳಿಯ ಒಗ್ಗರಣೆ ನಮ್ಮ ಸೌತೆಕಾಯಿಯ ಸಾಂಬಾರಿಗೆ ಒಳ್ಳೆ ರುಚಿಯನ್ನು ಕೊಡ್ತದೆ. ನಾವಿದು ಈ ಈರುಳ್ಳಿ ಸ್ವಲ್ಪ ಕೆಂಪಗಾಗುವ ತನಕ ಅದರಲ್ಲಿ ಕೈ ಆಡಿಸ್ತಾ ಅದನ್ನು ಹುರಿದುಕೊಳ್ಬೇಕು. ಅದರ ಬಣ್ಣ ಬದಲಾಗುವ ತನಕ ಹುರಿದುಕೊಳ್ಬೇಕು. ಸೌತೆಕಾಯಿ ಕೊದ್ದೆಲ್ ಮತ್ತು ಸೌತೆಕಾಯಿ ಸಾಂಬಾರು ಅಥವಾ ಅಂಬಟ್ಟಿಗೆ ವ್ಯತ್ಯಾಸ ಉಂಟು. ಎರಡರಲ್ಲಿ ಕೂಡ ರುಚಿ ಬೇರೆ ಬೇರೆ ಆಗಿರ್ತದೆ. ಅದರ ಲಿಂಕನ್ನು ಕೂಡ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿದ್ದೇನೆ. ಯಾರೆಲ್ಲ ಆ ವಿಡಿಯೋವನ್ನು ನೋಡಲಿಲ್ಲ ಅವರು ಆ ವಿಡಿಯೋವನ್ನು ನೋಡಿ ಸಪೋರ್ಟ್ ಮಾಡಿ. ಈಗ ಒಗ್ಗರಣೆಗೆ ರೆಡಿಯಾಗಿದೆ. ಈಗ ಈ ಈರುಳ್ಳಿ ಒಗ್ಗರಣೆಯನ್ನು ಪದಾರ್ಥಕ್ಕೆ ಹಾಕಿಕೊಳ್ತಾ ಇದ್ದೇನೆ. ಈಗ ನಮ್ಮ ಬಿಸಿ ಬಿಸಿಯಾದ ರುಚಿಯಾದ ಸೌತೆಕಾಯಿ ಸಾಂಬಾರ್ ಅಥವಾ ಸೌತೆಕಾಯಿ ಅಂಬಟ್ ರೆಡಿಯಾಗಿದೆ. ನೀವು ಕೂಡ ಮನೆಯಲ್ಲಿ ಇದೇ ರೀತಿ ಮಾಡಿ ಟ್ರೈ ಮಾಡಿ ನೋಡಿ. ಯಾವ ರೀತಿ ಬಂದಿದೆ ಅಂತ ಹೇಳಿ ಕಮೆಂಟ್ ಸೆಕ್ಷನಲ್ಲಿ ನನಗೆ ತಿಳಿಸಿ. ಇನ್ನೂ ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಲಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್, ಶೇರ್, ಕಮೆಂಟ್ ಮಾಡುವ ಮೂಲಕ ಸಪೋರ್ಟ್ ಮಾಡಿ. ಧನ್ಯವಾದಗಳು. ಥ್ಯಾಂಕ್ ಯು.